ರೂಪಿಸ್ತೀವಿ. ಈಗ ಚರ್ಚೆ ಆಗಬೇಕಾಗಿರೋದು ಜನರ ಬದುಕಿನ ಸಮಸ್ಯೆ ಚರ್ಚೆ ಆಗಬೇಕು. ನೋಡಿ, ಹಣದುಬ್ಬರ ಇನ್ಫ್ಲೇಷನ್ ರೇಟು ಕರ್ನಾಟಕ ದೇಶದಲ್ಲೇ ನಂಬರ್ 2ನಲ್ಲಿದೆ. ಕಾರಣ ಏನು ಅಂದರೆ ಎಲ್ಲ ಬೆಲೆ ಏರಿಕೆ ಮಾಡಿದ್ರಿಂದ. ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಒಂದು ಅಣಿಮುತ್ತನ್ನು ಉದುರಿಸಿದ್ರು. ಅಲ್ರಿ, ಇಂಧನ ಬೆಲೆ ಏರಿಸಿದರೆ ಎಲ್ಲ ಬೆಲೆಗಳು ಏರಿಸೋದಕ್ಕೆ ಅದೊಂದು ಲೈಸೆನ್ಸ್ ಕೊಟ್ಟಂಗೆ ಅಂತ ಹೇಳಿದರು. ಇವರು ಮುಖ್ಯಮಂತ್ರಿಯಾಗಿ ಬಂದಮೇಲೆ 2 ಸರಿ ಏರಿಸಿದ್ರು ಇಂಧನ ಬೆಲೆನ. ಇವರು ಸೆಸ್ ಜಾಸ್ತಿ ಮಾಡಿದ್ರು 2 ಸರಿ. ಸಾಲದು ಅಂತ ಏನು ಮಾಡಿದ್ರು, ವಿದ್ಯುತ್ ದರ ಏರಿಸಿದ್ರು. ಆಮೇಲೆ ನೋಂದಣಿ ಶುಲ್ಕನ ಜಾಸ್ತಿ ಮಾಡಿದ್ರು. ಅದ್ರ ಜೊತೆಗೆ ಎಕ್ಸೈಸ್ ಡ್ಯೂಟಿನ ಜಾಸ್ತಿ ಮಾಡಿದ್ರು. ವಾಹನ ನೋಂದಣಿ ಶುಲ್ಕ ಜಾಸ್ತಿ ಮಾಡಿದ್ರು. ಬಿತ್ತನೆ ಬೀಜದ ದರನ ಏರಿಕೆ ಮಾಡಿದ್ರು. ಹಾಲಿನ ದರ ಏರಿಕೆ ಮಾಡಿದ್ರು. ಈ ಮುಂದೆ ನೀರಿನ ದರನೂ ಏರಿಕೆ ಮಾಡ್ತೀವಿ ಅಂತ ಮುನ್ಸೂಚನೆ ಕೊಟ್ಟಿದ್ದಾರೆ. ಬಸ್ ದರ ಏರಿಕೆ ಮಾಡ್ತೀವಿ ಅನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರೆಲ್ಲದರ ಪರಿಣಾಮ ಜನರ ಬದುಕು ದುಸ್ಥಿತಿಯಲ್ಲಿದೆ. ಇದ್ರ ಬಗ್ಗೆ ಗಮನ ಹರಿಸಬೇಕಾದಂಥ ಚರ್ಚೆ ನಡೆಸಬೇಕಾದಂಥ ಅವಶ್ಯಕತೆ ಇದೆ. SCP TSP ಅಂದರೆ ದಲಿತರ ಅಭಿವೃದ್ಧಿಗೆ ಬಳಕೆ ಆಗಬೇಕಾದಂಥ ಹಣವನ್ನು ಅದನ್ನು ಡೈವರ್ಟ್ ಮಾಡಿದ್ದಾರೆ, ಬೇರೆದಕ್ಕೆ ಬಳಕೆ ಮಾಡ್ಕೊಂಡಿದ್ದಾರೆ, ಬೇರೆ ಕಾರ್ಯಕ್ಕೆ ಇವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಇದು SC ST ಸಮಾಜಕ್ಕೆ ಮಾಡುವಂಥ ಒಂದು ಪರಮ ಅನ್ಯಾಯ ಆಗುತ್ತೆ. ಕಳೆದ 8 ತಿಂಗಳಿನಿಂದ ಹಾಲು ಮಿಲ್ಕ್ ಪ್ರೊಡ್ಯೂಸರ್ಸ್ ಇದ್ದಾರಲ್ಲ, ಹಾಲು ಉತ್ಪಾದಕರು, ಯಾರು ಹಸು ಕಟ್ಟಿ ಹುಲ್ಲು ತಂದು ಹಾಕಿ ಸಗಣಿ ಬಾಚಿ ಹಾಲು ಕರೆದು ಹಾಕ್ತಾರಲ್ಲ, ಅವ್ರಿಗೆ ಕೊಡಬೇಕಾದಂಥ ಸಬ್ಸಿಡಿನ ಕಳೆದ 8 ತಿಂಗಳಿಂದ ಇವರು ಬಿಡುಗಡೆ ಮಾಡಿಲ್ಲ. ಇಂಥ ಎಲ್ಲ ಸಮಸ್ಯೆಗಳು ವಿಚಾರಗಳು ಇದ್ದಾವೆ. ಈ ಎಲ್ಲದನ್ನೂ ಕೂಡ ನಾವು ಧ್ವನಿ ಎತ್ತಿ ಹೋರಾಟ ಮಾಡ್ತೀವಿ. ಮತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ 187 ಕೋಟಿ ರೂಪಾಯಿ ಲೂಟಿ ಹೊಡೆದಿರೋದು ಬಂದಿರೋದು. ಈಗ ರಿಕವರಿ ಮಾಡಿಕೊಂಡು 14-15 ಕೋಟಿ ರಿಕವರಿ ಮಾಡ್ಕೊಂಡಿದ್ದಾರೆ. ಉಳಿದಿದ್ದೆಲ್ಲ ಎಲ್ಲೋಯ್ತು? ಅದರಲ್ಲಿ ಯಾರ್ಯಾರಿಗೆ ಪಾಲು ಹೋಗಿದೆ? ತೆಲಂಗಾಣ ಚುನಾವಣೆಗೆ ಎಷ್ಟು ಹೋಯಿತು, ರಾಜ್ಯದ ಚುನಾವಣೆಗೆ ಕಾಂಗ್ರೆಸ್ಸಿಗೆ ಎಷ್ಟು ಕೊಟ್ಟಿದ್ದಾರೆ, ಉತ್ತರ ಪ್ರದೇಶಕ್ಕೆ ಎಷ್ಟು ಕಳಿಸಿದ್ದಾರೆ, ಇವೆಲ್ಲವೂ ಕೂಡ ಸಮಗ್ರವಾಗಿ ಬಹಿರಂಗ ಆಗಬೇಕಾಗತ್ತೆ. ಇದೆಲ್ಲವನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಫೈನಾನ್ಸ್ ಮಿನಿಸ್ಟರ್ CM ಅವರೇ ಕೂಡ ಆಗಿದ್ದಾರೆ, ಅವರಿಗೆ ಗೊತ್ತಿಲ್ಲದಂತೆ ಇವೆಲ್ಲ ವರ್ಗಾವಣೆ ಸಾಧ್ಯ ಇದೆ ಅಂತ ನನಗೆ ತಿಳಿದ ಮಟ್ಟಿಗೆ ಮುಖ್ಯಮಂತ್ರಿಗಳ ಅಣತಿ ಇಲ್ಲದೆ ಹುಲ್ಕಡ್ಡಿನೂ ಅಲ್ಲಾಡಲ್ಲ. ಮತ್ತೇನು ಮುಖ್ಯಮಂತ್ರಿ ಏನು ಹೆಬ್ಬೆಟ್ನವರ? ಫೈನಾನ್ಸ್ ಮಿನಿಸ್ಟ್ರು ಅನ್ಪಡ್ ಅಲ್ಲ, ಅತ್ಯಂತ ಮೇಧಾವಿ, ಬುದ್ಧಿವಂತ, ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿರುವಂಥ ಖ್ಯಾತಿ ಅವರಿಗಿದೆ. ಆ ಖ್ಯಾತಿ ಇರೋ ಸಂದರ್ಭದಲ್ಲೇ ಅವ್ರ ಹಣಕಾಸು ಇಲಾಖೆಯಲ್ಲಿ ಈ ಥರ ಸಾಲು ಹಗರಣಗಳು ನಡೀತವೆ. ಅಂದರೆ ಮೈಸೂರಿನಲ್ಲೇ ಹಗರಣ ಅಂತಂದರೆ ಮುಖ್ಯಮಂತ್ರಿಗಳ ಕೃಪಾ ಕಟಾಕ್ಷ ಇಲ್ಲದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಅವ್ರ ತವರು ಜಿಲ್ಲೆಯಲ್ಲಿ ಹಗರಣ ಮಾಡೋಕ್ಕೆ ಯಾರಿಗಾರ ಸಾಧ್ಯ ಇದೆಯಾ? ಹಾಗೇನಾರು ಸಾಧ್ಯ ಇದೆಯಾ? ಸಾಧ್ಯ ಇದ್ದರೆ ಇವರು ದುರ್ಬಲ ಮುಖ್ಯಮಂತ್ರಿ. ಗೊತ್ತಿದ್ದು ಮಾಡಿದ್ದಾರೆ ಅಂದರೆ ಇವರು ಭ್ರಷ್ಟಾಚಾರಿ ಮುಖ್ಯಮಂತ್ರಿ. ಸೊ ಈ ಎಲ್ಲ ಪ್ರಕರಣಗಳನ್ನು ಮುಚ್ಚಾಕೋದಕ್ಕೆ ಬೇರೆ ಬೇರೆ ಪ್ರಕರಣಗಳು ತರ್ತಾ ಇದ್ದಾರೆ ಅಂತ, ಯಾಕಂದರೆ CM ಗಲಾಟೆ ಈ ರೀತಿಯಾದಂಥ ಪ್ರಕರಣ ಹೊರತರ್ತಾ ಇದ್ದಾರೆ ಅಂತ. ಸ್ವಾಭಾವಿಕವಾಗಿ ನೀವು ಕೂಡ ಅದ್ರ ಹಿಂದ್ಗಡೆ ಓಡ್ತೀರಿ, ಈ ಜನರ ಬದುಕಿನ ಸಮಸ್ಯೆ ಬಿಟ್ಬಿಡ್ತೀರಿ. ನೀವು ಒಂದು ಒಪ್ಪಂದ ಮಾಡ್ಕೊಳ್ಳೋಣ. ನೀವು ಜನರ ಬದುಕಿನ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ, ಭ್ರಷ್ಟಾಚಾರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಹತ್ವ ಕೊಟ್ಟು ಸತ್ಯವನ್ನು ಬಯಲಿಗೆಳೆಯೋ ಕೆಲಸ ಮಾಡೋಣ. ಆವಾಗ ಭ್ರಷ್ಟಾಚಾರಕ್ಕೆ ಕಡಿವಾಣ ಬೀಳುತ್ತೆ. ಸರ್ಕಾರ ಬೀಳುತ್ತೆ ಸರ್. ನೋಡಿ, ಅವರಿಗೆ ಮೆಜಾರಿಟಿ ಇದೆ, ನಂಬರ್ ಗೇಮಲ್ಲಿ ಅವರು ಸೇಫ್ ಇದ್ದಾರೆ. ಆದರೆ ವಿಶ್ವಾಸ ಕಳ್ಕೊಂಡಿದ್ದಾರೆ, ಜನರ ವಿಶ್ವಾಸವೂ ಕಳ್ಕೊಂಡಿದ್ದಾರೆ, ಶಾಸಕರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ವಿಶ್ವಾಸ ಇಲ್ಲದೆ ಇರುವಂಥ ಸಂಬಂಧ ಎಷ್ಟು ದಿನ ಉಳಿಯುತ್ತೆ ಗೊತ್ತಿಲ್ಲ. ಎಷ್ಟು ದಿನ ಯಾವಾಗ ಬೇಕಾದ್ರೂ ಡೈವರ್ಸ್ ಆಗ್ಬೋದು. ವಿಶ್ವಾಸ ಇಲ್ಲದೆ ಇರೋ ಸಂಬಂಧ, ವಿಶ್ವಾಸ ಕಳ್ಕೊಂಡಿದ್ದಾರೆ. ಆದರೆ ಟೆಕ್ನಿಕಲಿ ದೇ ಆರ್ ಸೇಫ್, ಕಾನ್ಫಿಡೆನ್ಸಲ್ಲಿ ದೇ ಆರ್ ವೀಕ್.